ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 23ನೇ ಕಂತಿನ ಹಣ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಆಗಿದೆ. ಹೌದು, ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಹೌದು ಸ್ನೇಹಿತರೆ, ತಮ್ಮನಲ್ಲಿ ಕೂಡ ನೋಡಿರ್ಬೋದು ನೀವು ಕಮೆಂಟನ್ನು ಅಥವಾ ನಿನ್ನಿರ್ತಕ್ಕಂತಹ ವಿಡಿಯೋಸ್ಗಳ ಕಮೆಂಟ್ಗಳನ್ನು ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇಂದು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಂತ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಸೊ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. 1,22,00,000 ಮಹಿಳೆಯರಿದ್ರಿ. ಎಲ್ಲರೂ ಕೂಡ ತಪ್ಪದೆ ಆದಷ್ಟು ಟ್ರೈ ಮಾಡಿ ನೋಡಲಿಕ್ಕೆ. ಯಾಕಂದರೆ ಮಾಹಿತಿ ಅರ್ಥ ಮಾಡಿಕೊಂಡ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಏನೇನು ಪ್ರೊಸೆಸರ್ ಇರುತ್ತೆ, ಯಾವ ರೀತಿಯಾಗಿ ದುಡ್ಡು ಬರುತ್ತೆ, ಈಗ ಸರ್ಕಾರ ಹೊಂದಾಣಿಕೆ ಮಾಡಿ ದುಡ್ಡು ಕೊಟ್ಟಿರೋದು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಈ ಎಲ್ಲ ವಿಷಯವನ್ನು ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಬಂದರೆ, ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲಿ ಈಗ ಸದ್ಯಕ್ಕೆ 22 ಕಂತುಗಳು ಕ್ಲಿಯರ್ ಆಗಿಬಿಟ್ಟಿದ್ದಾವೆ. ಈಗ ಜಮಾ ಆಗ್ತಾ ಇರುವಂಥದ್ದು 23ನೇ ಕಂತಿನ ಹಣ. ಆದರೆ ಪೆಂಡಿಂಗ್ ಉಳಿದಿರುವಂಥದ್ದು 23, 24, 25ನೇ ಕಂತಿನ ಹಣ. ಇದು ನವೆಂಬರ್ ಕೂಡ ಮುಗಿದೋದ್ರೆ 26ನೇ ಕಂತಿನ ಹಣ ಕೂಡ ಜಮಾ ಆಗಬೇಕಾಗತ್ತೆ. ಟೋಟಲಿ 8,000 ದುಡ್ಡು 4 ಕಂತುಗಳು ಬರಬೇಕಾಗುವಂಥದ್ದು. ಅದರಲ್ಲಿ ಈಗ 2 ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ಸತತವಾಗಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ಕೊಟ್ಟಿದ್ದು, ಸದ್ಯಕ್ಕೆ 2,500 ಕೋಟಿಯಷ್ಟು ಫಂಡನ್ನು ಈಗ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರ, ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕಂತೂ ಮುಖ್ಯವಾಗಿ ಬರುತ್ತೆ. ಯಾಕೆ ಅಲ್ಲೇ ಜಮಾ ಆಗುತ್ತೆ ಮುಖ್ಯವಾಗಿ ಅಂತ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ರಿಪೀಟ್ ಮಾಡೋದು ಬೇಡ. ಯಾಕಂದರೆ ಅದರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುವಂಥದ್ದು. ಹಾಗಾಗಿ ಅನೇಕ ಅಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ, ಗೃಹಲಕ್ಷ್ಮಿಯರಿಗೆ ದುಡ್ಡು ಬಂದಿದೆ. ಇನ್ನು ಅದನ್ನು ಹೊರತುಪಡಿಸಿ ವಿಜಯನಗರ, ಬೆಳಗಾವಿ, ಅದೇ ರೀತಿಯಾಗಿ ಕಲಬುರಗಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಪ್ಪಳ ಈ ಜಿಲ್ಲೆಗಳಿಗೂ ಕೂಡ ದುಡ್ಡು ಬಂದಾಗಿದೆ. ಇನ್ನು ಆ ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿದೆ. ಇನ್ನು ಹಲವಾರು ಜಿಲ್ಲೆಗಳಿಗೆ ದುಡ್ಡು ಬರಬೇಕಾಗಿದೆ. ಈಗ ಕೆಲವೊಂದಿಷ್ಟು ಅಂದರೆ ಸುಮಾರು 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿರಬಹುದು. ಇನ್ನು 1 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ. ಹಾಗಾಗಿ ನಿಮಗೆ ಅಷ್ಟೊಂದು ಕ್ಲಿಯರಿಟಿ ಸಿಕ್ಕಿರಲಿಲ್ಲ ಅಂದರೆ ನಾನಿವತ್ತು ಪೋಲ್ ಕೂಡ ಮಾಡ್ತಾ ಇದ್ದೀನಿ. ಆ ಪೋಲ್ಗಳಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹೌದು, ಜಮಾ ಆಗಿದರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಬಹುದು, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಕ್ಲಿಕ್ ಮಾಡಿ. ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿದ್ರೆ ಅದು ನಮಗೆ ಕ್ಲಿಯರಿಟಿ ಸಿಕ್ಕಂಗಾಗುತ್ತೆ. ಹಾಗಾಗಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಇನ್ನು ಬರಬೇಕಾಗಿರ್ತಕ್ಕಂತಹ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳೇ. ಯಾಕಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಜಮಾ ಆಗಿದೆ, ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹಾಗಾಗಿ ಉಳಿದಂಥವ್ರಿಗೂ ಕೂಡ ಜಮಾ ಆಗಬೇಕು. ಹಾಗೆ ರಿಪೀಟ್ ಆಗಿ ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಫಲಾನುಭವಿಗಳಿದ್ದಾರೆ. ಇನ್ನು ವಿಜಯನಗರ, ಧಾರವಾಡ, ಬೆಳಗಾವಿಯಲ್ಲಿ ಕೂಡ ಪೆಂಡಿಂಗ್ ಉಳಿದಿದೆ, ಅಲ್ಲಿ ಕೂಡ ಜಮಾ ಆಗಬೇಕಾಗಿದೆ. ಹಾಸನ, ಅದೇ ರೀತಿಯಾಗಿ ಗದಗ, ಹಾವೇರಿ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಬೇಕಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ದುಡ್ಡು ಬರಬೇಕಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ದುಡ್ಡು ಬರಬೇಕು. ಅದರಲ್ಲಿ ಈ ಜಿಲ್ಲೆಗಳಿಗೆ ಮುಖ್ಯವಾಗಿ ದುಡ್ಡು ಇವತ್ತು ಜಮಾ ಆಗತ್ತಷ್ಟೇ. ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಪ್ರಕಾರ 1 ಕಂತನ್ನು ಜಮಾ ಮಾಡಲಿಕ್ಕೆ ನಮಗೆ 10ರಿಂದ 15 ದಿನ ಆದರೂ ಟೈಮ್ ಬೇಕೇ ಬೇಕು. ಯಾಕಂದರೆ ಮಧ್ಯದಲ್ಲಿ ತಾಂತ್ರಿಕ ದೋಷ ಆಗಿಬಿಡುತ್ತೆ ಏನಾದರೂ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಹೋದರೆ. ಹಾಗಾಗಿ ಎಲ್ಲ ಮಹಿಳೆಯರು ಸಹಕರಿಸಬೇಕಂತ ಇಲ್ಲಿ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ಕೂಡ ಒಪ್ಕೊಳ್ತೇವೆ. ಆದರೆ ಈ ಏನು ಪೆಂಡಿಂಗ್ ಉಳಿದಿದ್ದಾವಲ್ಲ ಕಂತುಗಳು, ಅದನ್ನು ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ. ಯಾಕಂದರೆ ಇಷ್ಟೇ ಪೆಂಡಿಂಗ್ ಉಳಿಸ್ತಾ ಹೋದರೆ ಇನ್ನು ಹಲವಾರು ಕಂತುಗಳು ಹಾಗೆ ಪೆಂಡಿಂಗ್ ಉಳಿತಾ ಹೋಗಿಬಿಡುತ್ತೆ. ಹಾಗಾಗಿ ಒಂದಾದ ಮೇಲೆ ಒಂದು ಜಮಾ ಮಾಡ್ತಾ ಕ್ಲಿಯರ್ ಮಾಡಿದ್ರೆ ಇದು ಸರ್ಕಾರಕ್ಕೂ ಬೆಟರು, ಮಹಿಳೆಯರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ವಿಧವಾ ಮಹಿಳೆಯರಿಗೆ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಂತ ನಮ್ಮ ಮನವಿ. ಅದು ಗ್ಯಾರಂಟಿಗಳಲ್ಲಿನೇ ಇದು ಮುಖ್ಯವಾದ ಗ್ಯಾರಂಟಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ಕೊಳ್ಬೇಕು. ಇನ್ನು ಸ್ನೇಹಿತರ,
ಒಟ್ಟಾರೆಯಾಗಿ ಈ 1,22,00,000 ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತಹ ದುಡ್ಡು. ಇನ್ನು ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ. ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೂ ಸಹಿತ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸಪ್ರೇಟಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರಬಹುದು. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗುತ್ತೇನೆ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.